ಮಹಾರಾಷ್ಟ್ರದಲ್ಲಿ ಒಂದಾದ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಂದಾಗಿದ್ದಾರೆ. ಮರಾಠಿ ವಿಜಯೋತ್ಸವದ ರ್ಯಾಲಿಯಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜ್ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ. ಬರೋಬ್ಬರಿ 20 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಸಹೋದರರು ಕಾಣಿಸಿಕೊಂಡಿರುವುದು. ವೇದಿಕೆಯ ಮೇಲೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಗ್ಗಟ್ಟು ಪ್ರದರ್ಶನ. ಶಿವಸೇನಾ ಯುಬಿಟಿ ಪಕ್ಷದಿಂದ ಬೃಹತ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ತ್ರಿಭಾಷಾ ಸೂತ್ರದ 2 ಸುಗ್ರೀವಾಜ್ಞೆಗಳು ರದ್ದಾಗಿವೆ. ಈ ಸಂಬಂಧ ಮುಂಬೈನಲ್ಲಿ ಮರಾಠಿ ವಿಜಯೋತ್ಸವ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರದ ವಿರುದ್ಧ ಹೋರಾಟ, ತ್ರಿಭಾಷಾ ನೀತಿ ವಿರುದ್ಧ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಂದಾಗಿದ್ರು. ಇದೀಗ ಅವರ ಒಗ್ಗಟ್ಟು ವೇದಿಕೆಯಲ್ಲಿ ಯಾವ ರೀತಿಯಾಗಿ ಅನಾವರಣ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಂತಹ ಜನರ ಮುಂದೆ ಸಹೋದರರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದಾರೆ. ಬರೋಬ್ಬರಿ 20 ವರ್ಷಗಳ ಬಳಿಕ ರಾಜ್ ಮತ್ತು ಉದ್ಧವ್ ಒಂದೇ ವೇದಿಕೆಯಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ 20 ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಅಲ್ಲಿನ ಜನರಿಗೂ ಕೂಡ ಇದು ಹರ್ಷವನ್ನ ತಂದಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಪರಿವರ್ತನೆಯನ್ನ ತರಬಹುದು ಅಂತ ಅನ್ಸುತ್ತೆ, ಅಥವಾ ಏನ್ ನಿರೀಕ್ಷೆ ಮಾಡಬಹುದು ಇವರಿಬ್ಬರ ಒಗ್ಗಟ್ಟಿನಿಂದ? ಮನುಷ್ಯ ಖಂಡಿತ ಈ ಏನು ಒಂದಾದಂತಹ ಸಹೋದರ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು. ಮುಂಬರುವಂತಹ ರಾಜಕೀಯ ವಿದ್ಯಮಾನಗಳು ಕೂಡ ಬದಲಾಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಅಂದ್ರೆ ತ್ರಿಭಾಷಾ ಜಾರಿಗೆ ತರದಂತ ಸರ್ಕಾರ ನಿರ್ಧಾರ ಮಾಡಿತ್ತು. ಇದನ್ನ ಸಾಕಷ್ಟು ಮಹಾರಾಷ್ಟ್ರದಂತ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಯಿತು. ಇದಕ್ಕೆಲ್ಲ ವಿರೋಧ ವ್ಯಕ್ತಪಡಿಸಿ ಉದ್ಧವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಖಂಡನೆ ವ್ಯಕ್ತಪಡಿಸಿ ಈಗ ಸದ್ಯ 20 ವರ್ಷಗಳ ಬಳಿಕ ಮೊದಲ ಬಾರಿಗೆ ವೇದಿಕೆ ಹಂಚಿಕೊಂಡಂತ ಇವರು ಈಗಾಗಲೇ ಇದನ್ನೆಲ್ಲ ವಿರೋಧ ಮಾಡಿರುವಂತದ್ದು. ಇದ್ರ ಜೊತೆಗೆ ಮಹಾಯುತಿ ಸರ್ಕಾರ ತ್ರಿಭಾಷಾ ನೀತಿ ವಿರುದ್ಧ ಎಲ್ಲರೂ ಈ ಬೆಂಬಲಿಗರಾಗಿರ್ಬೋದು ಮತ್ತೆ ಅಭಿಮನ್ಯುಗಳು ಕೂಡ ಒಂದಾಗಿ ವಿರೋಧ ಮಾಡಿದ್ರು. ಇದಕ್ಕೆ ಈಗ ಸದ್ಯ ಮಹಾರಾಷ್ಟ್ರ ಸರ್ಕಾರ ಕೂಡ ಇದನ್ನ ಜಾರಿಗೆ ಮಾಡಿದ ಮಸೂದೆ ಕೂಡ ವಾಪಸ್ ಪಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ವಿಜಯ ದಿವಸ ಅನ್ನೋದು ಕೂಡ ವಿಜಯ ರ್ಯಾಲಿ ಕೂಡ ಹಂಚಿಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಇದಕ್ಕೆ ಸಕ್ಸಸ್ ಆದಂತ ಹಿನ್ನೆಲೆಯಲ್ಲಿ ಈಗ ಸದ್ಯ ವೇದಿಕೆ ಕೂಡ ಹಂಚಿಕೊಂಡಿರುವಂತದ್ದು. ಈಗಾಗಲೇ ಸಾಕಷ್ಟು ಮುಖ್ಯಸ್ಥರು ಕೂಡ ಅಂದ್ರೆ ಬೆನ್ನೇರು ಕೂಡ ಇವ್ರ ಜೊತೆಗೆ ಬೆಂಬಲಿಗರು ಕೂಡ ಭಾಗಿಯಾಗಿರುವಂತದ್ದು. ಈಗ ಮಹಾರಾಷ್ಟ್ರಾದ್ಯಂತ ಹೊಸ ಸಂಚಲನ ಕೂಡ ಸೃಷ್ಟಿ ಮಾಡೋದಲ್ಲಿ ಎಲ್ಲೇ ಮಾತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ 2020 ವರ್ಷಗಳಿಂದ ದೂರವಿದ್ದಂತ ಹಿನ್ನೆಲೆಯಲ್ಲಿ ಅಂದ್ರೆ ಉದ್ಧವ್ ಮತ್ತೆ ರಾಜ್ ಠಾಕ್ರೆ ಇಬ್ರು ಕೂಡ ಪರಸ್ಪರ ಭಿನ್ನಮತ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹಿಂದೆ ದೂರ ಆಗಿದ್ರೆ ಈಗ ಭಾಷಾ ವಿಚಾರವಾಗಿ ಒಂದಾದಂತ ವೇಳೆ ಈಗ ವೇದಿಕೆ ಕೂಡ ಹಂಚಿಕೊಂಡಿರುವಂತದ್ದು. ಈಗ ಹೊಸ ವಿದ್ಯಮಾನಕ್ಕೆ ನಾಂದಿ ಆಡುತ್ತಾ ಅನ್ನೋ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಧನ್ಯವಾದ ಮಹೇಶ್, ತಮ್ಮೆಲ್ಲ ಮಾಹಿತಿಗಾಗಿ.